ಇನ್ನು ಕೊಲ್ಲಿಕಾಳಗದಲ್ಲಿ ಕದನ ವಿರಾಮ ಘೋಷಣೆ ಆಗಿದ್ರೆ ರಾಜ್ಯದಲ್ಲಿ ನಡೀತಾ ಇರುವಂತ ಬೈ ಎಲೆಕ್ಷನ್ ಕದನವೂ ಕೂಡ ಕೊನೆಯ ಹಂತಕ್ಕೆ ಬಂದಿದೆ. ಇವತ್ತು ಮನೆ ಮನೆ ಪ್ರಚಾರನೂ ಕೂಡ ಮುಗಿದಿದೆ. ನಾಳೆ ದಾವಣಗೆರೆ ಬಾಗಲಕೋಟೆ ಕ್ಷೇತ್ರಗಳಿಗೆ ಮತದಾನ ಮಾಡಲಿಕ್ಕೆ ಚುನಾವಣಾ ಆಯೋಗ ಕಂಪ್ಲೀಟ್ ಆಗಿ ಸಜ್ಜಾಗಿದೆ. ದಾವಣಗೆರೆಯ ನವನಗರದ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಚುನಾವಣಾ ಸಿಬ್ಬಂದಿಗೆ ಮತದಾನದ ಕಿಟ್ಗಳನ್ನು ವಿತರಿಸಲಾಯಿತು. ಶಾಂತಿ ಸುವ್ಯವಸ್ಥೆಯಿಂದ ಮತದಾನಕ್ಕೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ರೆಡಿಯಾಗಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶಾಂತಿಯುತ ಮತದಾನಕ್ಕಾಗಿ ಪೊಲೀಸ್ ಬಂದೋಬಸ್ತ್ ಕೂಡ ದಾವಣಗೆರೆಯಲ್ಲಿ ಹೆಚ್ಚಿಸಲಾಗಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾಗಲಿದೆ. ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ ದಾವಣಗೆರೆಯಲ್ಲಿ ಒಟ್ಟು ಮತಗಟ್ಟೆಗಳು 284, ಮತದಾನಕ್ಕೆ ನೇಮಕವಾಗಿರುವಂಥ ಒಟ್ಟು ಸಿಬ್ಬಂದಿ 1364. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭದ್ರತೆಗೆ 2400 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಂದಾಗೆ ದಾವಣಗೆರೆಯಲ್ಲಿ ಇರುವಂಥ ಒಟ್ಟು ಮತದಾರರ ಸಂಖ್ಯೆ 2,13,631 ಜನ. ಇದರಲ್ಲಿ ಪುರುಷ ಮತದಾರರ ಸಂಖ್ಯೆ 1,13,654, ಮಹಿಳಾ ಮತದಾರರು 1,17,986, ಇತರೆ ಮತದಾರರ ಸಂಖ್ಯೆ 43. ಹಾಗೆ ಬಾಗಲಕೋಟೆ ಲೆಕ್ಕಾಚಾರ ನೋಡೋದಾದ್ರೆ ಒಟ್ಟು ಮತಗಟ್ಟೆಗಳು 322, ಮತದಾನಕ್ಕೆ ನೇಮಕವಾಗಿರುವಂಥ ಒಟ್ಟು ಸಿಬ್ಬಂದಿ 1564. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಲ್ಲೂ ಕೂಡ ಭದ್ರತೆಗೆ 2100 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಬಾಗಲಕೋಟೆಯಲ್ಲಿರುವಂಥ ಒಟ್ಟು ಮತದಾರರ ಸಂಖ್ಯೆ 2,59,797 ಜನ. ಇದರಲ್ಲಿ ಪುರುಷ ಮತದಾರರ ಸಂಖ್ಯೆ 1,26,999, ಮಹಿಳಾ ಮತದಾರರ ಸಂಖ್ಯೆ 1,31,770, ಇತರೆ ಮತದಾರರ ಸಂಖ್ಯೆ 23. 1,564 ಚುನಾವಣೆ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಅವರು ಕೂಡ ಇವಾಗ ತರಬೇತಿ ಕೊಡ್ತೀವಿ. ಇನ್ನೊಂದು ಟೀಮ್ ಫಾರ್ಮ್ ಆಗಿರುತ್ತೆ, ಅವ್ರದ್ದೆಲ್ಲ ಏನಿದೆಲ್ಲ ಅದು ಅವ್ರ ಮಟೀರಿಯಲ್ಸ್ನೆಲ್ಲ ಅವ್ರು ಇದು ಮಾಡ್ಕೊಂಡು ಅವ್ರ ತರಬೇತಿನೂ ಕೊಟ್ಟು ಡಿಸ್ಪರ್ಸಲಿಗೆ 65 ವಾಹನದ ಒಂದು ವ್ಯವಸ್ಥೆ ನಾವು ಮಾಡಿದ್ದೇವೆ. ರೂಟ್ ಪ್ಲ್ಯಾನು ಎಲ್ಲೆಲ್ಲಿ ಸೂಕ್ಷ್ಮಗಳು ಅತಿ ಸೂಕ್ಷ್ಮ ಮತದಾನ ನೋಡೋದಲ್ಲ ಅಲ್ಲಿ ಹೆಚ್ಚುವರಿಯಾಗಿ ನಾವು ಒಂದು ಭದ್ರತೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಭದ್ರತೆಯಲ್ಲಿ ಇವಾಗ CAPF ಸ್ಟಾಫನ್ನು ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ. 24 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಈಗಾಗಲೇ ನಾವು 3 ತಾಲೂಕಿನ ಸಿಬ್ಬಂದಿಗಳನ್ನ ಬಳಸ್ಕೊಂಡಿದ್ದೀವಿ. PRO, APRO, ಪೋಲಿಂಗ್ ಆಫೀಸರ್ಸ್, ಪೊಲೀಸ್ ಸ್ಟಾಫ್ ಮತ್ತೆ ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಅನ್ನು ಕೂಡ ಬಳಕೆ ಮಾಡಿಕೊಂಡು ಈಗಾಗಲೇ ಮಸ್ಟಿಂಗ್ ಕಾರ್ಯ ಆರಂಭವಾಗಿದೆ. ಎಲ್ಲರಿಗೂ ಕೂಡ EVM ಮಷಿನ್ಸ್ ಇರ್ಬೋದು, ಪೋಲಿಂಗ್ ಪಾರ್ಟಿ ಮೆಟೀರಿಯಲ್ಸ್ ಇರ್ಬೋದು, ಸ್ಟೇಷನರಿ ಐಟಮ್ಸ್ ಇರ್ಬೋದು, ಇವೆಲ್ಲವೂ ವೆರಿಫೈಡ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀವಿ. ಪಿಂಕ್ ಬೂತ್ ಕೂಡ ಮಾಡಿದ್ದೀವಿ, ಎಥನಿಕ್ ಬೂತ್ ಮಾಡಿದ್ದೀವಿ, ಅದೇ ರೀತಿಯಾಗಿ PWD ವೋಟರ್ಸ್ ಬೂತ್ ಮಾಡಿದ್ದೀವಿ. ಅದೇ ರೀತಿಯಾಗಿ ನಾವು ಇವೆಲ್ಲ ಮತಗಟ್ಟೆಗಳು ಕೂಡ ಸಖಿ ಮತಗಟ್ಟೆ ಅಂತ ಮಾಡಿದ್ದೀವಿ. ನಾವು ಉಪಚುನಾವಣೆಯ ಅಭ್ಯರ್ಥಿಗಳ ವಿಚಾರಕ್ಕೆ ಬರೋದಾದರೆ ಬಾಗಲಕೋಟೆಯಲ್ಲಿ ಬಿಜೆಪಿಯ ವೀರಣ್ಣ ಚರಂತಿಮಠ ಹಾಗೂ ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ ಸೇರಿದಂತೆ ಕಣದಲ್ಲಿರುವಂತಹ ಅಭ್ಯರ್ಥಿಗಳ ಹಣೆ ಬರಹನ ಮತದಾರರು ನಿರ್ಧಾರ ಮಾಡ್ತಾರೆ. ಹಾಗೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮತ್ ಶಾಮನೂರು, ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಹಾಗೆ SDPI ಅಭ್ಯರ್ಥಿ ಅಪ್ಸರ್ ಕೊಡ್ಲಿಪೇಟೆ ಭವಿಷ್ಯವನ್ನ ನಾಳೆ ಮತಯಂತ್ರಗಳಲ್ಲಿ ಭದ್ರವಾಗುತ್ತೆ. ಆ ಗುಟ್ಟು ರಟ್ಟಾಗೋದು ಯಾವಾಗ? ಮೇ 4ನೇ ತಾರೀಕು, ಅಂದ್ರೆ 1 ತಿಂಗಳುಗಳ ಕಾಲ ಕಾಯಲೇಬೇಕಾಗಿದೆ.